यतिराज 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 जय हो यतिराज यतिराज रामानुज जय हो रामानुज जय हो। श्री गुरु चरण सरोज रज निज मन मुकुर सुधार बरनौ रघुवर बिमल यश जो दायक फल चार बुद्धिहीन तनु जानिके सुमिरौ पवन कुमार बल बुद्धि विद्या देहु मोहि। ಶ್ರೀಮತಿ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತ್ರಾಜ ಭಕ್ತಿ ವಾಹಿನಿ ವೀಕ್ಷಕರಿಗೆ ಸ್ವಾಗತ. ನಮ್ಮ ವಾಹಿನಿಯಲ್ಲಿ ಮೂಡಿಬರುವ ಕ್ಷೇತ್ರ ಪರಿಚಯ ಎಂಬ ಕಾರ್ಯಕ್ರಮಕ್ಕಾಗಿ ಇಂದಿನ ನಾವು ಬಂದಿರುವುದು ಬೆಂಗಳೂರು ನಗರದ ದೊಡ್ಡ ಬಾನಸವಾಡಿಯಲ್ಲಿ ಇರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಶ್ರೀ ಆಂಜನೇಯ ಭಟ್ಟರು. ಅವರೊಂದಿಗೆ ಮಾತನಾಡಿ ಈ ದಿವ್ಯ ದೇವಸ್ಥಾನದ ಮಾಹಿತಿಯನ್ನು ಪಡೆಯೋಣ. ಶ್ರೀಮತಿ ರಾಮಾನುಜಾಯ ನಮಃ. ಬೆಂಗಳೂರು ನಗರದ ಗದ್ದಲದ ನಡುವೆ ಭಕ್ತರಿಗೆ ಶಾಂತಿ ನೀಡುವ ಒಂದು ಪವಿತ್ರ ಸ್ಥಳ ಇದೆ. ಅದು ಬಾನಸವಾಡಿಯ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಪ್ರವೇಶಿಸುತ್ತಿದ್ದಂತೆಯೇ ಒಂದು ವಿಶೇಷ ದೈವಿಕ ಶಾಂತಿ ಮನಸ್ಸನ್ನು ಆವರಿಸುತ್ತದೆ. ಭಕ್ತರ ಸಂಕಟಗಳನ್ನು ದೂರ ಮಾಡುವ ಶಕ್ತಿ ಮತ್ತು ಧೈರ್ಯದ ಪ್ರತೀಕವಾದ ಆಂಜನೇಯ ಸ್ವಾಮಿಯ ದಿವ್ಯ ಸನ್ನಿಧಿ ಇಲ್ಲಿ ನೆಲೆಸಿದೆ. ಸ್ಥಳೀಯ ಪರಂಪರೆಯ ಪ್ರಕಾರ ಈ ದೇವಸ್ಥಾನಕ್ಕೆ ಹಲವು ದಶಕಗಳ ಇತಿಹಾಸವಿದೆ. ಒಂದು ಕಾಲದಲ್ಲಿ ಇಂದಿನ ಬಾನಸವಾಡಿ ಪ್ರದೇಶ ಒಂದು ಸಣ್ಣ ಗ್ರಾಮವಾಗಿತ್ತು. ಕೃಷಿ, ಹೂವುಗಳ ತೋಟಗಳು ಮತ್ತು ಶಾಂತ ವಾತಾವರಣದಿಂದ ಕೂಡಿದ ಈ ಗ್ರಾಮ ಕಾಲಕ್ರಮೇಣ ದೊಡ್ಡ ನಗರ ಪ್ರದೇಶವಾಗಿ ಬೆಳೆದಿತು. ಇಲ್ಲಿನ ಆಂಜನೇಯ ಸ್ವಾಮಿಯ ವಿಗ್ರಹವು ಕರ್ನಾಟಕದ ಉಡುಪಿ ಸಮೀಪದ ಸಾಲಿಗ್ರಾಮ ಎಂಬ ಸ್ಥಳದಲ್ಲಿ ಶಿಲ್ಪವಾಗಿ ನಿರ್ಮಿಸಲ್ಪಟ್ಟದ್ದು ಎಂದು ಹೇಳಲಾಗುತ್ತದೆ. ಈ ವಿಗ್ರಹ ಭಕ್ತರಿಗೆ ಧೈರ್ಯ, ಭಕ್ತಿ ಮತ್ತು ಆಶ್ರಯವನ್ನು ನೀಡುತ್ತದೆ. ಪ್ರತಿ ಮಂಗಳವಾರ ಮತ್ತು ಶನಿವಾರ ಸಾವಿರಾರು ಭಕ್ತರು ಇಲ್ಲಿ ಸೇರಿ ಸ್ವಾಮಿಯ ಕೃಪೆಯನ್ನು ಕೋರುತ್ತಾರೆ. ವಡೆಮಾಲೆ ಸೇವೆ, ಅಭಿಷೇಕ, ತುಪ್ಪದ ದೀಪಾರಾಧನೆ ಇವುಗಳ ಮೂಲಕ ಭಕ್ತರು ತಮ್ಮ ಭಕ್ತಿಯನ್ನು ಅರ್ಪಿಸುತ್ತಾರೆ. ಹನುಮ ಜಯಂತಿ ಮತ್ತು ರಾಮನವಮಿ ದಿನಗಳಲ್ಲಿ ಈ ದೇವಸ್ಥಾನವು ಭಕ್ತಿ ಮತ್ತು ಉತ್ಸವದ ಸಾಗರವಾಗುತ್ತದೆ. ತ್ರೇತಾಯುಗದಲ್ಲಿ ಶ್ರೀರಾಮರು ಆಂಜನೇಯ ಸ್ವಾಮಿಗೆ ಅಮೃತಪಾನ ಮಾಡಲು ಸೂಚಿಸಿದಾಗ ಆಂಜನೇಯರು ಅದನ್ನು ವಿನಯದಿಂದ ನಿರಾಕರಿಸಿದರು ಎಂದು ಕಥೆ ಹೇಳುತ್ತದೆ. ಅದಾಗ ಶ್ರೀರಾಮರು ಕಲಿಯುಗದಲ್ಲಿ ಎಲ್ಲೆಲ್ಲಿ ನನ್ನ ಭಜನೆ ಮತ್ತು ಪೂಜೆ ಭಕ್ತಿಯಿಂದ ನಡೆಯುತ್ತದೆಯೋ ಅಲ್ಲಿ ನಾನು ನಿನಗೆ ದರ್ಶನ ನೀಡುತ್ತೇನೆ ಎಂದು ವಾಗ್ದಾನ ನೀಡಿದರು. ಆ ದಿನದಿಂದ ಎಲ್ಲೆಲ್ಲಿ ಭಕ್ತಿ ಮತ್ತು ಶ್ರದ್ಧೆಯಿಂದ ಶ್ರೀರಾಮನ ಭಜನೆ ನಡೆಯುತ್ತದೆಯೋ ಅಲ್ಲಿಗೆ ಆಂಜನೇಯ ಸ್ವಾಮಿ ಆಗಮಿಸಿ ಆನಂದ ಭಾಷ್ಪದಿಂದ ಕಣ್ಣು ತುಂಬಿಸಿಕೊಂಡು ಶ್ರೀರಾಮನ ದರ್ಶನ ಮಾಡುತ್ತಿರುತ್ತಾರೆ ಎಂದು ನಂಬಲಾಗಿದೆ. ಅದಕ್ಕೆ ನಿದರ್ಶನವೆಂಬಂತೆ ಬಾನಸವಾಡಿಯ ಆಂಜನೇಯ ಸ್ವಾಮಿಯ ಕಣ್ಣುಗಳಲ್ಲಿ ಆನಂದ ಭಾಷ್ಪ ಕಾಣಿಸಿಕೊಳ್ಳುವುದನ್ನು ಹನುಮ ಜಯಂತಿಯ ದಿನ ಇಲ್ಲಿಗೆ ಬರುವ ಭಕ್ತರು ದರ್ಶನ ಮಾಡಬಹುದು ಎಂದು ಹೇಳಲಾಗುತ್ತದೆ. ಅದರಿಂದಲೇ ಕಲಿಯುಗದಲ್ಲಿ ಭಕ್ತರ ಮನೋಭಿಲಾಷೆಗಳನ್ನು ನೆರವೇರಿಸುವ ದೈವವಾಗಿ ಶ್ರೀ ಆಂಜನೇಯ ಸ್ವಾಮಿ ಪೂಜಿಸಲ್ಪಡುತ್ತಾರೆ. ಆಂಜನೇಯ ಸ್ವಾಮಿಯ ಕೃಪೆ ಭಕ್ತರ ಜೀವನದಲ್ಲಿ ಧೈರ್ಯ, ಶಕ್ತಿ ಮತ್ತು ಯಶಸ್ಸನ್ನು ನೀಡುತ್ತದೆ ಎಂಬ ನಂಬಿಕೆಯಿದೆ. ನಮ್ಮ ಮನಸ್ಸಿನ ಪ್ರಾರ್ಥನೆಗಳನ್ನು ನಿಜವಾದ ಭಕ್ತಿಯಿಂದ ಸಲ್ಲಿಸಿದಾಗ ಅವು ಖಂಡಿತವಾಗಿ ಸ್ವಾಮಿಯ ಕಿವಿಗೆ ತಲುಪುತ್ತವೆ. ಹರೇ ಶ್ರೀನಿವಾಸ. ಶ್ರೀಮತಿ ರಾಮಾನುಜಾಯ ನಮಃ. ಶ್ರೀ 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 ಯದುಗಿರಿ ಯತಿರಾಜ ನಾರಾಯಣ ಜಿಯರ್ ಸ್ವಾಮಿಗಳು ತಿರುವಡಿಗಳೇ ಶರಣಂ. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ದೊಡ್ಡ ಬಾನಸವಾಡಿ. ಇದು ಪುರಾತನ ದೇವಸ್ಥಾನ. ಇಲ್ಲಿ ಸಾಲಿಗ್ರಾಮ ಶಿಲೆ ಶ್ರೀ ಆಂಜನೇಯ ಸ್ವಾಮಿ
ಪುರಾತನ ಕಾಲದಿಂದ ನೆಲೆಸಿಂದ ಬರ್ತಾ ಇದೆ. ವಿಶೇಷವೆಂದರೆ ಇಲ್ಲಿ ಪಂಚಾಮೃತ ಅಭಿಷೇಕ, ವಡಮಾಲೆ ಸೇವೆ, ಪ್ರತಿನಿತ್ಯ ಆಂಜನೇಯ ಸ್ವಾಮಿಗೆ ಅಭಿಷೇಕ ನಡೀತದೆ. ಚೈತ್ರ ಮಾಸದಲ್ಲಿ ಬ್ರಹ್ಮರಥೋತ್ಸವ, ಹನುಮನ್ ಜಯಂತಿ ಮತ್ತೆ ವೈಕುಂಠ ಏಕಾದಶಿ ವಿಶೇಷವಾಗಿ ನಡೀತದೆ. ಪ್ರತಿ ಶನಿವಾರ ಸ್ವಾಮಿಗೆ ನಿತ್ಯ ಅಲಂಕಾರ ನಡೀತದೆ. ಹೂವಿನ ಅಲಂಕಾರ, ಬೆಣ್ಣೆ ಅಲಂಕಾರ ಸೇವೆ. ಇಲ್ಲಿ ಹನುಮನ್ ಜಯಂತಿ ವಿಶೇಷವಾಗಿ ಮಾರ್ಗಳಿ ಮಾಸದಲ್ಲಿ ಹನುಮನ್ ಜಯಂತಿ ನಡೀತದೆ. ಸ್ವಾಮಿ ಕಣ್ಣಲ್ಲಿ ಆನಂದ ಬಾಷ್ಪ ಪ್ರತಿ ವರ್ಷದಂತೆ ಇಲ್ಲಿ ವಿಜೃಂಭಣೆ ನಡೀತದೆ. ಇಲ್ಲಿ ಭಕ್ತಾದಿಗಳು ಒಂದು ದರ್ಶನ ಮಾಡಿಕೊಂಡು ಅವ್ರ ಕಷ್ಟಗಳು ಎಲ್ಲ ನೆರವೇರ್ತದೆ. ಆಂಜನೇಯ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡ್ತಾರೆ. ಓಂ ಮಾರುತಾತ್ಮಜಾಯ ನಮಃ. ಓಂ ತತ್ವಜ್ಞಾನ ಪ್ರದಾಯಕಾಯ ನಮಃ. ಓಂ ಸೀತಾದೇವುದ್ರ ಪ್ರದಾಯಕಾಯ ನಮಃ. ಓಂ ಅಶೋಕವನಿಕಾಚತುರ್ಣಿ ನಮಃ. ಓಂ ಸರ್ವಮಾಯಾದಿವಂಜನಾಯ ನಮಃ. ಓಂ ಸರ್ವಬಂಧಾಯ ಮೋಕ್ಷದೇ ನಮಃ. ಓಂ ರಕ್ಷವಿಶ್ವಂ ಜಗದಕಾಯ ನಮಃ. ಓಂ ಪರವಿದ್ಯಾ ಪರಿಹರಾಯ ನಮಃ. ಓಂ ಪರಶೌರ್ಯಾವಿನಾಶಕಾಯ ನಮಃ. ಓಂ ಪರೇಂದ್ರ ಪ್ರೇರಿಕಾಯ ನಮಃ. ಓಂ ಸರ್ವಗ್ರಹ ವಿನಾಶಿನೇ ನಮಃ. ಓಂ ಭೀಮಸೇನ ಸಹಾಯ ಕೃತೆ ನಮಃ. ಓಂ ಸರ್ವ ದುಃಖ ಹರಾಯ ನಮಃ. ಓಂ ಸರ್ವಮಂತ್ರ ಸ್ವರೂಪಿಣೇ ನಮಃ. ಓಂ ಸರ್ವಯಂತ್ರಾತ್ಮಿಕಾಯ ನಮಃ. ಓಂ ಕಪೀಶ್ವರಾಯ ನಮಃ. ಓಂ ಮಹಾಕಾಯಾಯ ನಮಃ. ಓಂ ಸರ್ವರೋಗ ಹರಾಯ ನಮಃ. ಓಂ ಪ್ರಭುವೇ ನಮಃ. ಓಂ ಫಲಸಿದ್ಧಿಕರಾಯ ನಮಃ. ಓಂ ಸರ್ವವಿದ್ಯಾ ಸಂಪದ ನಮಃ. ಓಂ ಲಕ್ಷ್ಮಣ ಪ್ರಾಣದಾತ್ರೆ ನಮಃ. ಓಂ ವಜ್ರಕಾಯಾಯ ನಮಃ. ಓಂ ಮಹಾಜುಡೇ ನಮಃ. ಓಂ ಚಿರಂಜೀವನೇ ನಮಃ. ಓಂ ರಾಮಭಕ್ತಾಯ ನಮಃ. ಓಂ ದೈತ್ಯಕಾರಿ ವಿಘಾತಕಾಯ ನಮಃ. ಓಂ ಅಕ್ಷಾಂತ್ರೇ ನಮಃ. ಓಂ ಕಾಂಚನಾಭಾಯ ನಮಃ. ಓಂ ಪಂಚಭಕ್ತಮಾಯ ನಮಃ. ಓಂ ಕಾಲನೆ ಪ್ರಮದನಾಯ ನಮಃ. ಓಂ ಮರ್ಕಟಾಯ ನಮಃ. ಓಂ ದಾಂತಾಯ ನಮಃ. ಓಂ ಶಾಂತಾಯ ನಮಃ. ಓಂ ಪ್ರಸನ್ನಾಶನೇ ನಮಃ. ಓಂ ಯೋಗಿನೇ ನಮಃ. ಓಂ ಶರಗಂಡ ಪ್ರಜಾಪತೆ ನಮಃ. ಓಂ ರಾಮಕಥಾ ಲೋಲಾಯ ಮಮತ್ವಜಂ. ಓಂಕಾರಕಂ ರತ್ನದಾತಕಂ ಹರಿ ಓಂ ಹರಿ ಓಂ. ವಿಷೇತ್ವಾ ವಾಯುವಸ್ತೋ ಯಜುಶೇಷತಮಾಯ ಕರ್ಮಣೇ ವಿಶ್ವಕರ್ಮಣ ಸಮವತ್ತದಾದಿ ಯೋ ದೇವಾನಾಂ ಪುರೋಹಿತಃ ದೇವೇಭ್ಯೋ ಜಾತಃ ನಮೋ ಋತಾಯ ಬ್ರಾಹ್ಮಣೇ ಋತಂ ಪ್ರಾಣಂ ಜನಯन्तಃ ದೇವಾ ಅಗ್ರೆ ತನುಬ್ರುವನ್ ಯಸ್ವೈವಂ ಬ್ರಾಹ್ಮಣೋ ವಿದ್ಯಾತ್ ತಸ್ಯ ಶಾಂತಿಃ. ಓಂ ರಾಮ ರಾಮಾಯ ವಿದ್ಮಹೇ ರಾಮಚಂದ್ರಾಯ ಧೀಮಹಿ ತನ್ನೋ ರಾಮ ಪ್ರಚೋದಯಾತ್. ಜನಕಧರ್ಮಾಣಿ ಪ್ರಥಮಾನ್ಯಾದನ್ನ ದೇಹನಾಗಂ ಮಹಿಮಾನಶ್ರದಂತೆ ಯತ್ರ ಪೂರ್ವೇ ಸಾಧ್ಯಾಸಂತಿ ದೇವಾಃ ಅಭ್ಯಸ್ತಂಬೋಧ ಪ್ರಸರ್ವೈರತಾಃ ವಿಶ್ವಕರ್ಮಣಃ ಸಮವತ್ತದಾದೆ ತಸ್ಯತ್ಪಶ್ಚಾವಿದದ್ರೂಪಮೇದೆ ತತ್ಪುರುಷಸ್ಯ ವಿಶ್ವಮಾಯಾನಮಗ್ರೇ ವೇದಾಹವೇದಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ಸರ್ವಧರ್ಮರಸ್ತಾತ್ ತ್ವಮೇವಂ ವಿದ್ವಾನ್ ಅಮೃತ ಇಹ ಭವತಿ. ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಇಂದ್ರೋ ಬೃಹಸ್ಪತಿಃ ತನ್ನೋ ವಿಷ್ಣುರುಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯು ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ. ಋತಂ ವದಿಷ್ಯಾಮಿ. ಸತ್ಯಂ ವದಿಷ್ಯಾಮಿ. ತನ್ಮಾದ್ಭವತು. ಆಪದಂ ಆಪದತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಓಂ ಮನೋ ವೇದಾಂತ ವಿದ್ಯಾಯ ವೇಗಶ್ಯಾಮಲಮೂರ್ತಯೇ ಪುಂಸಾನ್ ಮೌನಾಯ ಪುಣ್ಯಶ್ಲೋಕಾಯ ಮಂಗಲಂ.
काले संज्ञायपराक्रमान् रामानुजाने विज्ञानवर्धताभिवर्धतान् नमः श्रीशैलनाथाय कुन्देनगरजन्मने प्रसादपरं प्रापृतं कैङ्कर्यसाधने श्रीमन् श्रीगुरो श्रीसन्मद्धयमां गुरुमहदित्यप्राह वेदानशेषां धर्मनिरुक्तं शुल्कमादातुकामः शिशुरवरवन्दिनं रङ्गनाथस्य साक्षात् द्विजगुरुतगन्तं विष्णुचित्तं नमामि सर्वे जनाः सुखिनो भवन्तु लोकाः समस्ताः सुखिनो भवन्तु आरोग्यभाग्यफलसिद्धिरस्तु आकल्पहान्तवंशाभिवृद्धिरस्तु यो नित्यमश्रुतपदाम्बुजगत्मरुक्मः व्यामोदसहितराहणितृणाय वेणे अस्मद्गुरोर्भगवतोदयैकसिन्धो रामानुजशरणो शरणमहं प्रपद्यते श्रीमते रामानुजाय नमः श्रीमते रामानुजाय नमः ओम शतं सर्वकाले वन्दन्नै सेवित्ते ಇಲ್ಲಿಗೆ ಇಂದಿನ ಕ್ಷೇತ್ರ ಪರಿಚಯ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ಮುಂದಿನ ವಾರ ಮತ್ತೊಂದು ಪವಿತ್ರ ಕ್ಷೇತ್ರದ ಪರಿಚಯದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೆ ನೋಡ್ತಾ ಇರಿ ನಿಮ್ಮ ಯತಿರಾಜ ಭಕ್ತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹರೇ ಶ್ರೀನಿವಾಸ. ಶ್ರೀಮತೆ ರಾಮಾನುಜಾಯ ನಮಃ. यतिराज 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 जय हो यतिराज यतिराज रामानुज जय हो रामानुज जय हो।